ಇಳಿಯೋದು ಇವಾಗ ದೊಡ್ಡ ಟಾಸ್ಕ್ ಇದೆ. ನಡಿ, ನೀರು ಸೇತ್ಕೊಂಡು ಮನೆಗೆ ಹೋಗೋಣ. ಏನಮ್ಮ ತಣ್ಣ ಇದೆಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾವು ಇವಾಗ ಚೆಕ್ಔಟ್ ಆಗಿಬಿಟ್ಟು ಹತ್ತಿರದಲ್ಲೇ ಒಂದು ಅರ್ಧ ಗಂಟೆ ತೋರಿಸ್ತಾ ಇತ್ತು ವೈಲ್ಡ್ ವ್ಯಾಲಿ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ನಾವು ಸ್ಟೇ ಮಾಡಿದ ಲಾಸ್ಟ್ ರೆಸಾರ್ಟ್ಗಿಂತ ಹತ್ರನೇ ಇದ್ದಿದ್ದು. ಸೊ ಇದು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಬಂದಿದ ತಕ್ಷಣ ಪೂಲ್ ನೋಡಿ ಏನ ಅಂತರೂ ಫಸ್ಟ್ ನೀರಲ್ಲಿ ಎಗರೋಣ, ಅದೇ ಬಟ್ಟೆನೇ ಎಗರ್ತೀನಿ ಇಳಿತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಫಸ್ಟ್ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬರಬೇಕು. ಅದಕ್ಕೂ ಮುಂಚೆ ಒಂದ್ಸರಿ ರೂಮ್ ಟೂರ್ ಕೊಟ್ಬಿಡೋಣ ಅಂತ ನಾವು ಸ್ಟೇ ಮಾಡ್ತಾ ಇರೋದು ಕಪಲ್ ಕಾಟೇಜ್ ಅಂತ ಬರುತ್ತೆ ಇದು. ಸೊ ತುಂಬ ಬಜೆಟಲ್ಲಿ ನೀವೇನಾದರೂ ರೂಮ್ಸ್ ಏನಾದರೂ ನೋಡ್ತಾ ಇದ್ರೆ ಸಕಲೇಶ್ಪುರ್ ಕಡೆ ಆ ಕಡೆ ಬಂದಾಗ ಬಜೆಟಲ್ಲಿ ನಮಗೆ ಒಂದು ಒಳ್ಳೆ ರೂಮ್ ಬೇಕಂದ್ರೆ ಇದು ಸಿಗುತ್ತೆ. ಇವ್ರದ್ದು 4 ಪ್ರಾಪರ್ಟೀಸ್ ಏನೋ ಇದೆ. ಸೊ ಆಲ್ರೆಡಿ ನಾನು ಇವ್ರದ್ದು 2 ಪ್ರಾಪರ್ಟೀಸ್ಗೆ ಹೋಗಿದ್ದೀನಿ ಬ್ಯಾಂಗ್ಳೂರ್ ಹತ್ರ ಇರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಪ್ರಾಪರ್ಟೀಸ್ ಎಲ್ಲ. ಸಕಲೇಶ್ಪುರದಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್ ಕೂಡ. ಈ ನೇಚರ್ ಮಧ್ಯೆ ಎಲ್ಲ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂಥರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂತೂ ಆ ಬರ್ಡ್ ಸೌಂಡ್ ಕೇಳಬೇಕು. ಐ ಥಿಂಕ್ ಆ ಬರ್ಡ್ ನೇಮ್ ಗೊತ್ತಾಗ್ತಿಲ್ಲ, ಮಲ್ಬಾರಿ ಬರ್ಡ್ ಅನ್ಸುತ್ತೆ, ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನು. ಅದಂತೂ ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಗೊತ್ತಾ. ಅದು ಅದೇ ಒಂಥರ ಆಲ್ರೌಂಡ್ ಇದ್ದಂಗೆ, ಅದೇ ಎಷ್ಟು ಚೆನ್ನಾಗಿ ಎದ್ದೊಳಿಸ್ಬಿಡುತ್ತೆ. ಈ ನೇಚರ್ ಮಧ್ಯೆ ಮಲ್ಕೊಂಡು ಬೆಳಗ್ಗೆ ಎದ್ದು ಆ ರಿಫ್ರೆಶ್ಮೆಂಟೇ ಬೇರೆ ಆಗಿರುತ್ತೆ. ನಾವು ಆ್ಯಕ್ಚುಲಿ ಇಲ್ಲಿ ಮಧ್ಯಾಹ್ನನೇ ಬರಬೇಕಿತ್ತು. 1 o'clock ಚೆಕ್ ಇನ್ ಇದ್ದಿದ್ದು. ನಾವು ಬರೋಷ್ಟಕ್ಕೆ 3 ಗಂಟೆ ಆಗ್ಬಿಟ್ಟಿತ್ತು, ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ 4 ಗಂಟೆ ಆಗಿತ್ತು ಸಾಯಂಕಾಲ. ಸೊ ಬಂದಿದ ತಕ್ಷಣ ಫಸ್ಟ್ ನೀರಲ್ಲಿ ಆಟ ಆಡಿದ್ವಿ. ಆಮೇಲೆ ಸ್ನ್ಯಾಕ್ಸ್ ಕೂಡ ಸಾಯಂಕಾಲ ರೆಡಿ ಇತ್ತು. ಟೀ ಮತ್ತು ಅದು ಸ್ನ್ಯಾಕ್ಸ್ ಮಾಡಿದ್ರು, ಪೊಟ್ಯಾಟೋದು ಬಜ್ಜಿ. ಸೊ ಅದೆಲ್ಲ ತಿನ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲ ರೆಸಾರ್ಟ್ ನೋಡ್ತಾ ಇದ್ವಿ. ಡಿನ್ನರ್ ಕೂಡ ರೆಡಿ ಆಗಿತ್ತು. ಯಾನ ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ಲು. ಅವಳಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ಪ್ರಾಪರಾಗಿ ಆಗ್ತಾ ಇರಲಿಲ್ಲ. ಅವಳು ಮಲ್ಕೊಂಡಿದ್ಲು. ಅವಳಿಗೆ ಮುಂಚೆನೇ ಅವ್ರಿಗೆ ಕೇಳಿದೆ, ಪ್ಲೇಟಲ್ಲಿ ಸ್ವಲ್ಪ ರೈಸ್ ದಾಲ್ ತೊಗೊಂಬಂದು ಮುಂಚೆನೇ ಕೊಟ್ಟಿದ್ರು. ಅವಳು 7 ಗಂಟೆಗೆ ಹಸುವಾಗ್ಬಿಟ್ಟಿತ್ತು. ಯಾಕಂದರೆ ಮಧ್ಯಾಹ್ನ ಅವಳು ಸರಿಯಾಗಿ ತಿಂದಿರಲಿಲ್ಲ ಅಲ್ಲಿ. ಹಂಗೆ ಆಟ ಆಡಿಕೊಂಡು ಅದು ಇದು ಹಪ್ಳ ನೋಡಿ ಅದೇ ತಿನ್ಕೊತಾ ಇದ್ಲು. ಸೊ ಬೇಗ ಹಸುವಾಗ್ಬಿಟ್ಟಿತ್ತು, ಊಟ ಬೇಕು ಬೇಕು ಅಂತ ಇದ್ಲು. ಮತ್ತೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಬರೀ ಅನ್ನ ಸಾಂಬಾರು ಏನಿದೆ ಕೊಡಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಅಂತ ಕೇಳೋದಕ್ಕೆ ರೈಸ್ ದಾಲ್ ಕೊಟ್ಟರು. ಆಮೇಲೆ ಅವಳಿಗೆ ತಿನ್ಸಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾಳೆ. ಈಗ ಕಿರಣ್ ಕೂಡ ಜೊತೆಗೆ ಮಲ್ಕೊಂಡ್ಬಿಟ್ಟಿದ್ರು. ಅಪ್ಪ ಮಗಳು ಇಬ್ಬರು ಮಲ್ಕೊಂಡಿದ್ರು. ಸೊ ಹಾಗೆ ನಾನು ಆಚೆ ಬಂದು ಒಂದಷ್ಟು ನೋಡ್ತಾ ಇದ್ದೆ. ಬಾನ್ ಫೈರ್ ಕೂಡ ಹಾಕಿದ್ರು. ಇಲ್ಲಿ ನನಗೆ ತುಂಬ ಖುಷಿ ಆಯಿತು. ನಾವು ಹೋಗಿದ ತಕ್ಷಣ ಇಲ್ಲಿ ಚೆಕ್ ಇನ್ ಆಗಿದ ತಕ್ಷಣ ಅಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲರೂ, ನಮ್ಮ ಉತ್ತರ ಕರ್ನಾಟಕದವರು, ಬಳ್ಳಾರಿ ಕಡೆ ಅಂತ. ಸೊ ನನ್ನ ನೋಡಿ ರೆಕಗ್ನೈಸ್ ಮಾಡಿ ದೀಪ ಅಲ್ವಾ ನೀವು ಅಂತ ಬಂದು ಮಾತಾಡ್ಸಿದ್ರು. ಇಯಾನ ಕೂಡ ಮಾತಾಡ್ಸಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ. ಏನು ವಿಡಿಯೋಸ್ ನೋಡಿ ನಮ್ಮನ್ನ ಗುರ್ತಿಡ್ದು ಬಂದು ಮಾತಾಡ್ಸ್ತಾರಲ್ಲ, ನಿಜವಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಟಾಗಿ ಊಟ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಮತ್ತೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಕಿರಣ್ ಕೂಡ ರಾತ್ರಿ ಅಷ್ಟೊಂದು ಊಟ ಮಾಡಿಲ್ಲ, ಮಲ್ಕೊಂಡ್ಬಿಟ್ಟಿದ್ರು. ಸೊ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಮಾಡಿದ್ರು. ಇಲ್ಲಿದು ಜಾಸ್ತಿ ಅಕ್ಕಿ ರೊಟ್ಟಿ ಅಂತೆ ಫುಡ್ ಎಲ್ಲ. ಸೊ ಅದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಅಕ್ಕಿ ರೊಟ್ಟಿಗೆ ಮತ್ತು ಬದನೆಕಾಯಿ ಇರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಲ್ಲ. ಪರೋಟ ಬೇಕಾ? ಹೇಗಿದೆ ಕಿರಣ್ ಊಟ? ಚೆನ್ನಾಗಿದೆಯಾ? ಅಕ್ಕಿ ರೊಟ್ಟಿ ಇಲ್ಲಿ ಫೇಮಸ್, ಜಾಸ್ತಿ ಮಾಡೋದಂತೆ ಅಕ್ಕಿ ರೊಟ್ಟಿ ಮತ್ತು ಪರೋಟ. ಒಂದಿನ ಅಕ್ಕಿ ರೊಟ್ಟಿ ಇರುತ್ತೆ, ಒಂದಿನ ಅಕ್ಕಿ ಕಡುಬು ಇರುತ್ತೆ. ಕಡುಬು ಒಂದಿನ, ರೊಟ್ಟಿ ಒಂದಿನ. ಅಲ್ಲೂ ಅಕ್ಕಿ ರೊಟ್ಟಿ ಬದನೆಕಾಯಿ ತಿಂದ್ವಲ್ಲ, ಅಲ್ಲಿ ಎಣ್ಗಾಯಿ ಮಾಡಿದ್ರು. ಇಲ್ಲಿ ನಾರ್ಮಲ್ ಇದು ಥರ ಫ್ರೈ ಮಾಡಿದ್ದಾರೆ. ಇದು ವಾಂಗಿಬಾತ್ ಬದನೆಕಾಯಿ. ಕರೆಕ್ಟ್, ಅದೇ ಹೇಳೋಣ ಅಂದ್ಕೊಂಡೆ, ವಾಂಗಿಬಾತ್. ಸೊ ದೀಪ ಮತ್ತು ಯಾನ ಫುಲ್ ಬ್ಯಾಟಿಂಗ್ ಮಾಡ್ತವ್ರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಜಾಕ್ ಫ್ರೂಟ್
ಆಮೇಲೆ ಫುಲ್ಲು ರಿವರ್ ಇದೆ ಅಂತೆ. ಇದು ಅಲ್ಲಿ ಕಾಣ್ಬೋದು, ಒಂದು ಸ್ವಲ್ಪ ನೀರಿದೆ ಅಷ್ಟೇ. ಸೊ ಇದು ಫುಲ್ ರಿವರ್ ಬಂದ್ಬಿಟ್ಟು ರೈನಿ ಸೀಸನಲ್ಲಿ ಜಾಸ್ತಿ ಇರುತ್ತೆ ನೀರು. ಆಮೇಲೆ ಇವಾಗ ನೀರು ಫುಲ್ ಕಡಿಮೆ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಬರ್ತಿದೆ ಅಷ್ಟೇ ಅಲ್ಲಲ್ಲಿ. ಓ ಇಲ್ಲೂ ಇದೆ ಜಾಕ್ ಫ್ರೂಟ್. ನೈಸ್, ಫುಲ್ ಸಕ್ಕತ್ತಾಗಿದೆ ನೇಚರ್. ದೀಪ ಥ್ಯಾಂಕ್ ಯು. ಯಾ ತಿಂದ? ಹ್ಯಾಂಡ್ ವಾಶ್ ಮಾಡ್ತೇನೆ. ಅದರಿಂದ ಬೇಡ, ಫಸ್ಟ್ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಖುಷಿಯಿಂದ ಒರೆಸ್ಕೊಬಿಡೋದು. ನೋಡು ಏನು ನೋಡ್ಲಿ. ಹೌದಾ, ಅಪ್ಪ ಮಗಳು ಫೋಟೋಶೂಟ್. ಹಂಗೆ ಮಾಡಬೇಡ, ಅದು ಅದ್ರ ಪಾಡಿಗೆ ಅದು ಹೋಗುತ್ತೆ. ನಾಯಿದೆ ಭಯ ಸ್ವಲ್ಪ. ಇಲ್ಲಿ ಜಂಗಲಲ್ಲಿ ನಾಯಿ ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾವೆ ಗೊತ್ತಾಗಲ್ಲ, ಅದೊಂದು ಭಯ. ನಿನ್ನೆ ಹಂಗೆ ಆಗಿತ್ತು. ಸೊ ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ, ಕ್ಯಾರಮ್ ಇಟ್ಟಿದ್ದಾರೆ, ಶಟಲ್ ಇದೆ, ಚೆಸ್ ಇದೆ, ಆಮೇಲೆ ಅದೇನು ಕ್ರಿಕೆಟ್ ಆಡೋಕ್ಕೆ. ಇಲ್ಲೇ ಫ್ರಂಟ್ ಆಫೀಸ್ ಇದೆ. ಕಿರಣ್ ಬಾಯ್ಲಿ ಮಾಡ್ತಿರೋದು ಇದೇ ಟೆಂಟು. ಇದ್ರ ಕೆಳಗಡೆ ನೋಡಿ, ನಾನು ರಾತ್ರಿ ಗೊತ್ತಾಗಿಲ್ಲ ನನಗೆ, ಈ ಥರ ಇದೆ ಕೆಳಗಡೆ ಸಪೋರ್ಟ್ಗೆ ಬರುತ್ತೆ. ಆ ಕಡೆ ಗ್ರೌಂಡ್ ಇದೆ ಅನ್ಸುತ್ತಲ್ಲ. ಓ ಅಲ್ಲೆಲ್ಲ ಆರ್ಚರಿ ಇದೆ, ಅಲ್ಲಿ ಕಾಣಿಸ್ತದೆ ನೋಡಿ ಆರ್ಚರಿ. ಜಿಪ್ ಲೈನ್ ಕೂಡ ಇದೆ, ಪೇಂಟ್ ಬಾಲಾ ಏನದು, ಏನೇನೋ ಇದಾವೆ ಅಲ್ಲಿ, ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಆ ಕಡೆ. ಅದೇ ನಾವು ನಿನ್ನೆ ಅಲ್ಲಿ ಹೇಳಿದ್ರಲ್ಲ ಹೋದಾಗ, ಇಲ್ಲಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಸ್ಟ್ರೈಟಾಗಿ ಹಿಂಗೆ, ಅದೇನದು ಗಡಿಗೆ ಬೈನೆ ಗಿಡ ಅಂತ ಇದೆ. ಬೈನೆ ಮರ ಇದಕ್ಕೆ ಗಡಿಗೆ ಎಲ್ಲ ಕಟ್ಟಿ ಕಲೆಕ್ಟ್ ಮಾಡ್ತಾರಲ್ಲ, ಸೇಂದಿ ಇದೆ ಹತ್ತಿರದಲ್ಲಿ. ಇವತ್ತೇ ನೋಡ್ತಿರೋದು ನಾನು, ನೋಡಿ ನೀವು ನೋಡ್ಕೊಬಿಡಿ, ನೋಡಿಲ್ಲ ಅಂದರೆ. ಇದು ಇಲ್ಲಿದೆಯಲ್ಲ, ಇದನ್ನು ಕಟ್ ಮಾಡ್ತಾರೆ ತಾನೆ, ಏನೋ ಒಟ್ಟಿನಲ್ಲಿ ಏನೋ ಕಟ್ ಮಾಡಿದಾಗ ಅಲ್ಲಿ ಮಿಲ್ಕ್ ಥರ ಬರುತ್ತಂತೆ. ಎಲ್ಲಿ ಏನು ಕಚ್ತಿದೆ? ಶೂ ಬಿಚ್ಚು, ಇರುವೇನೋ ಹೋಗ್ಯವನ್. ಎಲ್ಲೇಮ್ಮ ಇಲ್ಲೇ ಕಚ್ಬಿಟ್ಟಿದೆ. ಅಯ್ಯೋ ದಪ್ಪಕ್ಕಾಗಿದೆ. ಇಲ್ಲಿ ಹೆಂಗ್ ಮಾಡ್ರು ಬಂದ್ಬಿಡುತ್ತೆ ಇರುವೆ ಸೊಳ್ಳೆ ಎಲ್ಲ. ಏನಮ್ಮ ಯಾರು? ಲೋಹಿತ್ ಅಣ್ಣ ಅಲ್ಲಿದ್ರಲ್ಲ ಅವರ? ನೀನು ಅಣ್ಣ ಎಸಿತಾ ಇದ್ರ? ಹೌದಾ? ಹೌದಾ? ಪಪ್ಪ ಎಲ್ಲೋದ್ರು? ಅಲ್ಲೇ ಇದ್ದಾರಲ್ಲ. ಈ ಕಡೆ ಬಾ, ಸೈಡಿಂದ ಹೋಗು, ಆ ಕಡೆ ಹೋಗ್ಬಾರ್ದು. ಎಲ್ಲಿದೆ ಪಪ್ಪಾಯ? ಇದೆಯಾ? ಓ ಇಲ್ಲಿದೆಲ್ಲ ಪಪ್ಪಾಯ. ಇಲ್ಲಿ ಪಪ್ಪಾಯ ಇದೆ, ಹಲಸಲಣ್ಣಿದೆ, ಎಲ್ಲ ಎಲ್ಲೆಲ್ಲೇ. ಎಲ್ಲಿ? ಅದೇ ಎಷ್ಟೊಂದು ಆಗಿದಾವೆ ಮೇಲೆ ನೋಡಿ. ಜಾಕ್ ಫ್ರೂಟ್, ಪಪ್ಪಾಯ, ಪೆಪ್ಪರ್, ಬಾಳೆ, ಅಲ್ಲಿ ಬಾಳೆಹಣ್ಣು, ಬಾಳೆಕಾಯ್ದು. ಇದು ಕಾಫಿನಾ ಯಾವುದು? ಆ ಕಡೆ ಟೆಂಟು. ಇದೆಲ್ಲ ನೀರು ಬಂದಾಗ ಫುಲ್ ನೀರು ಹರಿಬೇಕಾದ್ರೆ ಆ ಟೆಂಟಲ್ಲಿ ಇದ್ರೆ ಹೆಂಗಿರುತ್ತೆ ಮೇಲೆ ಟೆಂಟಲ್ಲಿ. ಬರೋದು ಭಾಳ ಕಷ್ಟ, ಆ ಕಡೆ ಹೋಗ್ಬಿಟ್ಟು ಬರ್ಬೇಕಂದ್ರೆ. ಅಲ್ಲ ಅಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರಲ್ಲ ಇಳಿಯೋಕ್ಕೆ, ಫುಲ್ ಅಲ್ಲಿವರೆಗೂ ಹೋಗ್ಬೇಕು. ಹೌದು. ಈ ಕಡೆ ಏನಿದೆ? ಇಲ್ಲ ಯು ಬಾಯ್ ಯು ಯಾ
ನಾನು ಇವಾಗ ಏನಂದೆ, ಸೊಳ್ಳೆ ಇದಾವು ಕಚ್ಬಿಡುತ್ತೆ ಬಂದು, ಮೂವ್ ಮಾಡ್ಕೊಂಡಿರೋ ಮೂಮೆಂಟ್ಸ್ ಇರಲಿ ಅಂದರೆ ಏನಂದೆ ನೀನು? ಎಷ್ಟು ಹುಳ ಇದಾವಂದರೆ ಇವಳಿಗೆ ಅದಕ್ಕೆ ಮೂವ್ ಅಂತ ಮೂವ್ ಮಾಡ್ತೀಯಾ? ಹೆಂಗೆ ಮಾಡ್ದೆ ನೀನು? ತೋರಿಸಿನ ಸರಿ. ಮೂ ಅಂತೆ ಕಚ್ಚಿರೋದು ನೋಡಿ ಇಲ್ಲಿ ಹಣೆಗೆ ತೋರಿಸಿಲಿ. ಇಲ್ಲೊಂದು ಕಚ್ಚಿದೆ, ಕಾಲ್ಗೊಂದು ತೋರಿಸ್ತದೆ ನೋಡಿ, ಕಾಲ್ಗೊಂದು ಕಚ್ಚಿದೆ. ಕೆರಿಬೇಡ ಬಿಡು. ತೋರಿಸ್ತಾ ಇದೆಯಾ? ಓಕೆ ನೋಡಿ, ಇಲ್ಲೆಲ್ಲ ಸೊಳ್ಳೆ ಇದ್ದಾವೆ ನಡಿ. ಸುಂದರಿ ಜಿಪ್ ಲೈನ್. ಏನು ಸೌಂಡು? ಕ್ರಿಕೆಟಾ? ಅಯ್ಯಮ್ಮ, ಪಾಪ ಬಂದ್ರು. ಹಾಂ, ಅಂಕಲ್ ಹತ್ರ ಹೋಗ್ಬಿಟ್ಟ ನೀನು? ಹಾಂ, ಕರ್ಕೊಂಡು. ನಾಯಿಗಳಿದೆ, ಅದೇ ಭಯ ನನಗೆ. ಅಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂವರ್ ಇದ್ದಾರೆ. ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಎಲ್ಲ ಹೇಳಿದ್ರು. ಏಯ್ ಬಳ್ಳಾರಿಯವರಲ್ಲ? ಅಣ್ಣಗೆ ಹಾಯ್ ಮಾಡಿಯು. ಏಯ್ ಹಂಗೆ ಹೇಳ್ಬಾರ್ದು, ಅಣ್ಣಗೆ ಹಾಯ್ ಮಾಡು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಅವಾಗ ತಾನೇ ಫುಲ್ ಟಯರ್ಡಾಗಿ ಬಂದಿದ್ವಾ. ಈಯನ ಅವಳು ಮೊದಲು ಫುಲ್ ಟಯರ್ಡ್ ಆಗಿದ್ದ, ಅವಳಿಗೆ ಫಸ್ಟ್ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡೋಣ ಅಂತ ಅಲ್ಲೇ ಆಚೆ ಬಂದು ನಿಂತ್ಕೊಂಡೆ. ನೋಡ್ತಾ ಇದ್ದರೆ ಸಡನ್ನಾಗಿ ಅವ್ರು ನೋಡಿದ್ರು, ನಮಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕೇಳಿಸ್ತಾ ಇತ್ತು. ಸೊ ಏನಿದು ನಮ್ಮ ಭಾಷೆ ಬರ್ತಾ ಇದೆಯಲ್ಲ ಅಂತ ಅವಾಗ ಹೋಗಿ ನೋಡಿದ್ರೆ ನಮ್ಮ ವ್ಯೂವರ್ ನೋಡಿ ಬಂದು ಮಾತಾಡ್ಸಿದ್ರು, ನೀವು ದೀಪ ಈಯನ ಅಲ್ವಾ ನೋಡ್ತಾ ಇರ್ತೀವಂತ. ನನಗಂತೂ ಶಾಕ್ ಆಗಿಬಿಡ್ತು, ಹೆಂಗೆ ರಿಯಾಕ್ಟ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಟೈಮ್ ಇವಾಗ 11 ಗಂಟೆ ಆಗಿದೆ. ಇಲ್ಲೇ ರೀಯು ಕಿರಣ್ ಹೋಗ್ತಾ ಇದ್ದಾರಲ್ಲಿ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲೇ ಒಂದು ವಾಟರ್ ಫಾಲ್ ಇದೆ, ನೋಡ್ಕೊಳ್ಳೋಣ ಬರೋಣ ಅಂತ ಹೇಳಿದ್ರು. ಇಲ್ಲಿಂದ 15 ಮಿನಿಟ್ಸ್ ತೋರಿಸ್ತಿದೆ. ಬಟ್ ಫುಲ್ ಬಿಸಿಲಿದೆ ಮಾತ್ರ ಆಚೆ. ಅಲ್ಲಿ ಎಲ್ಲ ಹೋಗೋಷ್ಟು ಆಗಂಗಿಲ್ಲ, ಬೇಡ ಅಂತ ಹೇಳಿದ್ರು. ಅಯ್ಯೋ ಪಪ್ಪ ಬರ್ತಾರೆ ಬಾಲಿ, ನಾಯಿ ಇದೆ ಹೋಗ್ಬೇಡಯ್ಯ. ಭಯನೇ ಇಲ್ಲ ಇವಳಿಗಂತೂ, ಭಯ ಸ್ವಲ್ಪನೂ ಇಲ್ಲ. ಎಲ್ಲಾದ್ರೂ ಹಂಗೆ ಓಡ್ತಾ ಇರ್ತಾಳೆ. ಬಂತು ನಾಯಿಯಲ್ಲಿ, ಕರಡಿ ಬಂತು, ಹೋಗು ಬಂತು ಹೋಗು. ಮಮ್ಮಿ ಪಪ್ಪ ಎಲ್ಲಿರ್ತಾರೆ ಅಲ್ಲಿ ಇರ್ಬೇಕು. ಪಪ್ಪ ಬರ್ತಾರೆ, ಬಾ ನೀನು. ಹಾಂ, ಬಾ. ನೋಡಿ ಏನೇನೋ ಸೌಂಡ್ಗಳು ಬರ್ತದೆ, ಮೀಮಿಗಳು ಏನೇನೋ ಇದ್ದಾವೆ. ಬಾ. ಡಾಗ್ ಎಲ್ಲ ಹೋಯ್ತು? ಇಲ್ಲಿ ಇತ್ತಲ್ಲ, ಇಲ್ಲ ಹೋಯ್ತು. ಹಿಂಗೆ ಇಳ್ಕೊಂಡು ಹೋದರೆ ಹಂಗೆ ಆ ಕಡೆ ಸೈಡ್ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ. ನೋಡು. ಸೊ ನಾವು ಸ್ಟೇ ಮಾಡಿದ್ದು ಇಲ್ಲೇನೆ. ಈ ಥರ ಬರುತ್ತೆ ಬ್ಯಾಕ್ ಸೈಡಿಂದ. ಹಿಂಗೆ ಒಳಗೋದ್ರೆ ಇಲ್ಲಿ ಒಂದೆರಡು ಚೇರ್ ಕೊಟ್ಟಿದ್ದಾರೆ. ಬಾ, ಇದೆರಡು ಚೇರ್ ಇದೆ. ಹಾಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ಕಾಣೋದು ವಾಶ್ರೂಮ್. ಭಯ ಆಗುತ್ತೆ, ನಾಟಕ. ಸೊ ಹಿಂಗೆ ವಾಶ್ರೂಮ್. ಈ ಕಡೆ ಬಂದರೆ ವೆಂಟಿಲೇಷನ್ 3 ವಿಂಡೋ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ. ಆಮೇಲೆ ಇಲ್ಲಿ ಬೆಡ್. ಈ ಕಡೆಯಿಂದ ಅಲ್ಲಿ ಟೆಂಟ್ ಎಲ್ಲ ಹಾಕಿರೋದೆಲ್ಲ ಕಾಣುತ್ತೆ. ಸೊ ಈ ಕಡೆಯಿಂದ ಆ ಕಡೆ ನೋಡಿ ಜಿಪ್ ಲೈನ್ ಇದೆ, ಇದು ಓಪನ್ ಮಾಡೋಣ. ಅಲ್ಲಿ ಜಿಪ್ ಲೈನ್ ಇದೆ, ಇಲ್ಲಿ ಯಾರೂ ಇಲ್ಲ. ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಆಡೋಕ್ಕೆ. ಏನಕ್ಕೆ ಭಯ? ಈ ಕಡೆಯಿಂದ ಕಾಣುತ್ತೆ. ಸೊ ಅಷ್ಟೇ. ಇಲ್ಲೊಂದು ಮಿರರ್ ಇದೆ. ಬಾ, ಭಯ ಆದರೆ ಬರ್ಬೇಕು ಮಮ್ಮಿ ಹತ್ರ. ಬಾಬಾ, ಇನ್ನೇನು ಕಿರಣ್ ಹೊರಡೋಣ ಅಂತ ಹೇಳ್ತಿದ್ದಾರೆ. ಸೊ ಊಟ ಮಾಡ್ಕೊಂಡು ಆ್ಯಕ್ಚುಲಿ ಹೋಗ್ಬೇಕಿತ್ತು. ಇನ್ನು ಊಟಕ್ಕೆ 2 o'clock ಕಾಯೋದು ಏನಕ್ಕೆ? ಅಷ್ಟೊತ್ತಿಗೆ 4 ಗಂಟೆಗೆಲ್ಲ ಮನೇಲೇ ಇದ್ಬಿಡ್ತೀವಲ್ಲ.
ಸೊ ಹೋಗೋಣ ಅಂತ ಹೇಳಿದ್ದಾರೆ. ಇನ್ನೇನು ಹೊರಡೋದೆ. ಏನಕ್ಕೆ ಬಿಡ್ತಿದ್ದೆ ಚಪ್ಪಲ್ ನಡಿ ಬ್ಯಾಗು. ಹೌದಾ ಚಪ್ಪಲ್ ಕೂದ್ಮೇಲೆ ಹಾಕ್ಕೊಂತೀಯ? ಸರಿ ಆಯಿತು. ಕಿರಣ್ ಹೋಗಿದ್ದಾರೆ ಅಡುಗೆ ಏನು ಬೇಡ ಅಂತ ಹೇಳೋದಕ್ಕೆ, ಮತ್ತೆ ಓಡೋಣ ಏನ ಅಷ್ಟೇ. ನಮ್ಮದು ಇಲ್ಲಿ ಸ್ಟೇ ಈ ಥರ ಇತ್ತು, ಯಾರೂ ಇಲ್ಲ. ಇವಾಗ ಎಲ್ಲರೂ ಹೋದ್ರು. ಇದ್ದಿದ್ದು ಎಷ್ಟೊಂದು ಜನ ಬ್ಯಾಂಗ್ಳೂರಿಂದನೂ ಬಂದಿದ್ರು. ಅವರು ನಮ್ಮ ಏರಿಯಾ ಕಡೆ, ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಇರೋದು. ಅವರು ಕೂಡ ಬಂದಿದ್ದರು. ಇನ್ನೊಂದು ಸ್ವಲ್ಪ ಜನ ಸೊ ಅದೇ ನಮ್ಮ ಅಪಾರ್ಟ್ಮೆಂಟ್ ಕಡೆ ಇರೋ ಕಡೆ ಅವರೇ ಬಂದಿದ್ರು. ನಮ್ಮ ಮಾತಾಡ್ತಾ ಇದ್ವಿ ಹಂಗೆ, ನೀವು ಬೆಂಗಳೂರವ್ರ ನಿಮ್ಮನ್ನ ನೋಡಿದ್ದೀವಿ ನಾವು ಅಂತ ಹೇಳಿದ್ರು. ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇತ್ತು, ಅಲ್ಲಿ ನೋಡಿದಾರಂತೆ. ಸೊ ಹಾಗೆ ಇನ್ನೂ ಇಷ್ಟು ಜನ ಬಂದಿದ್ರಲ್ಲ, ಅವರು ಕೂಡ ಬಳ್ಳಾರಿ ಅವರು. ತುಂಬ ಖುಷಿ ಆಯಿತು, ಬಂದು ಮಾತಾಡ್ಸಿದ್ರು. ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ, ಏನ ಕೈ ಹೇಗಿದೆ ಅಂತ ಎಲ್ಲ ಮಾತಾಡ್ಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದು ನಮ್ಮ ಉತ್ತರ ಕರ್ನಾಟಕದವರೇ ಸಿಕ್ಕಿದ್ದು, ಇನ್ನೂ ಖುಷಿ ಆಯಿತು. ಸರಿ, ಇನ್ನು ಕಿರಣ್ ಹೋಗಿದ್ದಾರೆ ನೋಡಿ. ಎಲ್ಲ ಸ್ಕ್ರ್ಯಾಚ್ ಮಾಡಾಕ್ಬಿಟ್ಟಿದ್ದಾರೆ ಇಲ್ಲಿದ್ದು ಅಲ್ಲಿಗೆ. ಯಾರೇನೋ ಅಲ್ಲೊಂದಾಗಿದೆ, ಇಲ್ಲಿ ಫ್ರಂಟಲ್ಲಿ ಇಲ್ಲೊಂದು ಮಾಡಿದ್ದಾರೆ ಸ್ಕ್ರ್ಯಾಚ್. ಇಲ್ಲೆಲ್ಲ ಎಷ್ಟೊಂದು ಮಾಡಿದ್ದಾರೆ. ಯಾರಿರ್ಬೋದು? ಬೇಜಾರಾಗುತ್ತಪ್ಪ ಹಿಂಗೆಲ್ಲ ಮಾಡಿದ್ರೆ. ಈ ಜನ ಎಂಥ ಜನ ಇರ್ತಾರಂದರೆ, ಸರಿ ಬನ್ನಿ ಇವಾಗ ರಿಟರ್ನ್ ಹೋಗೋದೆ. ಏನಮ್ಮ? ಓಕೆ, ಇಲ್ಲಿ ನೋಡು, ಇಲ್ಲಿದೆ, ಇಲ್ಲೇ ಕಾಣುತ್ತೆ ನೋಡು. ಇಲ್ಲಿ ವಾಟರ್ ಫಾಲ್ ಇದೆ ಅಂತ ಕಿರಣ್ ಕರ್ಕೊಂಬಂದಿದ್ದಾರೆ. ಹಿಂಗೆ ಹೋಗೋದ ಅಂತ ಕನ್ಫ್ಯೂಷನಲ್ಲಿದ್ದೀವಿ. ಬಟ್ ಹಿಂಗೆ ಹೋಗಿ ಅಂತ ಅವ್ರು ಹೇಳಿದರು. ಇದು ಫುಲ್ ಡೌನ್ ಇದೆ, ಕಾರ್ ಹೋಗಲ್ಲ ಅಂತ ಇಲ್ಲೇ ಕಾರ್ ನಿಲ್ಲಿಸಿದ್ದೀವಿ. ಹಾಂ, ಎಷ್ಟೊಂದು ದಾರಿಗಳಿದಾವೆ. ಹಾಂ, ಸರಿ ನಾವು ಓಡೋಣ, ನೋಡೋಣ ಹೇಗಿದೆ ಫಾಲ್ಸ್. ಇಲ್ಲಿ ಬಂದ್ವಿ, ನೀರು ಸೌಂಡ್ ಬರ್ತಾ ಇದೆ ನಮಗೆ. ಇಳಿಯೋದು ಇವಾಗ ದೊಡ್ಡ ಟಾಸ್ಕ್ ಇದೆ. ಬೇಡ ಅನ್ಸುತ್ತೆ, ಸ್ವಲ್ಪ ಭಯ ಆಗೋ ಥರ ಇದೆ. ಹೆಂಗಿದೆ ಚಪ್ಪಲ್ ಎಲ್ಲೋ ಅಲ್ಲಿ ಹೋಗೋಕ್ಕಾಗಲ್ಲ. ಫುಲ್ ಹಾಳ ಇದೆ. ಎಲ್ಲ ಆಡ್ತಾ ಇದ್ದಾರೆ ಆದರೂ. ಸೊ ಇಳಿಯೋಕ್ಕಾಗಿಲ್ಲ ಅಂತ ಫುಲ್ ನೋಡೋಕ್ಕೆ ಭಯ ಆಗುತ್ತಲ್ಲ, ಸ್ಲಿಪ್ಪರಿ ಅಲ್ಲ. ಮತ್ತು ಏನನ್ನ ಕರ್ಕೊಂಡು ಸ್ವಲ್ಪ ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಹೋದ್ರೂ ನಾವೇನು ಆಡೋದು ಇಲ್ಲ, ಅದು ಫುಲ್ ಪಾಚಿ ಎಲ್ಲ ಇರುತ್ತೆ. ಮೊದಲೇ ನಮಗೆ ಸ್ವಿಮ್ಮಿಂಗ್ ಬರಲ್ಲ ಇಬ್ಬರಿಗೂ, ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ದೂರದಿಂದನೇ ನೋಡಿ ಓಡ್ತಾ ಇದ್ದೀವಿ. ಹೆಂಗಿದ್ರು ನಿನ್ನೆ ಹೋಗಿದ್ವಲ್ಲ, ಅಲ್ಲಿ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಏನೋ ಹೋಗೋಣ ಅಂತ ಇದೆ. ಕಾರ್ ಹತ್ರ ಹೋಗ್ತಾ ಇದ್ದೀವಿ ಅಂತ ಮತ್ತೆ ಬೇಜಾರಾಗ್ಬಿಟ್ಟಿದ್ದಾಳೆ. ಬಟ್ ಮತ್ತೆ ಎಲ್ಲಿ ಹೋಗ್ಬೇಕು ಹೇಳು? ಅವಾಗಲೇ ಇಲ್ಲೊಂದು ರೂಟು ಅಲ್ಲೊಂದು ರೂಟ್ ಅಂತ ಹೇಳಿದ್ನಲ್ಲ ಹೋಗೋಕ್ಕೆ. ಇಲ್ಲಿ ಡೈರೆಕ್ಷನ್ ಬೋರ್ಡ್ ಇದೆ, ಅದನ್ನೇ ಬಿಸಾಡ್ಬಿಟ್ಟಿದ್ದಾರೆ. ಸ್ಟೇಜಲ್ಲಿ ಇಟ್ಟಿದ್ದಾರೆ ಅಂದರೆ ಟೂರಿಸಮ್ ಎಷ್ಟು ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಪ್ಲಾಸ್ಟಿಕ್ಕು, ಏನು ಮಾಡೋಕ್ಕಲ್ಲ. ನೀನು ಎಷ್ಟೇ ಮಾಡಿದ್ರು ಇಷ್ಟೇ. ಬೋರ್ಡೇ ಬಿಸಾಕಿದ್ದಾರೆ, ಕಸ ಹಾಕಿದ್ದಾರೆ. ಏನಂದರೆ ಏನಿಲ್ಲ ಮೇಂಟೈನ್. ಆ ಬೋರ್ಡ್ ಕಾಣೋದು ಇಲ್ಲ. ಸರಿ, ಹಿಂಗೊಂದು ಸರಿ ಹೋಗಿ ಟ್ರೈ ಮಾಡಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಯ್ಯನ ಕ್ಯೂಟಿ ಬಿಸಿಲಿಗೆ ಹಿಂಗೆ ಹೋಗ್ಬೋದಿತ್ತು. ಹಂಗಂದರೆ ಒಳ್ಳೆ ನೀರಿದೆ. ಏನಾದರೂ ಮಡ್ ರೂಟ್ ಏನಾದರೂ ತೊಗೊಂಡ್ರೆ ಇಲ್ಲಿ ಬ್ರಿಡ್ಜ್ ಇದೆ. ಸೊ ಇಲ್ಲಿ ಹೋಗ್ಬೋದು. ಅಲ್ಲಿದ್ದಾರೆ ನೋಡಿ ಜನ ಆಲ್ರೆಡಿ. ಇದೇ ಕನೆಕ್ಟ್ ಆಗುತ್ತೆ, ಇದೇ ಈಸಿ ವೇ. ಸುಮ್ಮನೆ ಅಲ್ಲಿ ಹೋಗಿ ಅಂದರು. ಅಲ್ಲಿ ಬೋರ್ಡು ಬೇರೆ ಕಿತ್ತಾಕಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಹೂವುಗಳು. ಹುಷಾರು ಆಟ ಆಡ್ತೀಯಾ? ನೀರಲ್ಲಿ ಆಟ ಆಡ್ತೀಯಾ? ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ.
ಸಾಕು ಆಯ್ತಾ, ಹೋಗೋಣ ಮನೆಗೆ. ಏನು ಮಾಡ್ತೀಯಾ? ಡ್ರೆಸ್ ಚೇಂಜಾ? ಐ ಕಳ್ಳಿ ತಣ್ಣಗಿದೆಯಾ? ಮತ್ತೆ ತೊಳಿ ಮತ್ತೆ ತೊಳಿ ಮತ್ತೆ ತೊಳಿ ತೊಳಿಯು ಮತ್ತೆ. ಸೊ ಬ್ಯಾಂಗ್ಳೂರ್ ಅವರು ಕೂಡ ಬಂದಿದ್ರು ಅಲ್ಲಿ. ಅವ್ರು ನಮಗೆ ವೀಡಿಯೋಸ್ ಎಲ್ಲ ತೆಗೆದುಕೊಟ್ರು. ತುಂಬ ಚೆನ್ನಾಗಿ ತೆಗೆದುಕೊಟ್ರು ವೀಡಿಯೋಸ್ ಎಲ್ಲ. ಹಾಗೆ ತುಂಬ ಜನ ಇದ್ರು. ನಾನು ಆ್ಯಕ್ಚುಲಿ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಬರ್ತಾ ಬರ್ತಾ ಜಾಸ್ತಿ ಫ್ಯಾಮಿಲಿ ಎಲ್ಲ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ ನೀರು. ಫಸ್ಟ್ ಆವಾಗ ಹೋಗಿದ್ದು ಸ್ಟ್ಯಾಗ್ನೆಂಟ್ ಆಗಿತ್ತು, ವಾಟರ್ ಎಲ್ಲ ಫುಲ್ ಒಂಥರ ಇತ್ತು, ಇಳಿಯೋಕ್ಕೆ ಮನಸ್ಸಾಗಿಲ್ಲ. ಬಟ್ ಇದು ಫ್ಲೋಯಿಂಗ್ ವಾಟರ್ ಅಲ್ವಾ, ಸೊ ಒಂದು ಸ್ವಲ್ಪ ನೀಟಾಗಿತ್ತು. ಅದಕ್ಕೆ ಓಕೆ ಏನಾಗಿ ಫಸ್ಟ್ ಬೇಡ ಅಂದ್ಕೊಂಡ್ವಿ. ಅದಕ್ಕೆ ಪ್ಯಾಂಟ್ ಎಲ್ಲ ಮೇಲೆ ಇರಿಸಿದೆ. ಆಮೇಲೆ ಬರ್ತಾ 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 ಅವಳು ಫುಲ್ ಕುತ್ಕೊಂಡೇ ಬಿಟ್ಲು. ಫುಲ್ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಲು. ಬಟ್ ಚೆನ್ನಾಗಿ ಆಟ ಆಡಿದ್ಲು. ಮುಖ ತೊಳೆಯೋದಂತೂ ಫುಲ್ ಹೈಲೈಟ್, ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್. ಅವಳು ನೋಡ್ಕೊಂಡು ಕುತ್ಕೊಂಡು ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ಲು. ಎಕ್ಸಾಕ್ಟಾಗಿ ಏನು ನೇಮು ಅಂತ ಗೊತ್ತಿಲ್ಲ, ಹಿಡನ್ ಪ್ಲೇಸ್ ಅಂತ ಹೇಳಿದ್ರು ಕಿರಣ್. ಅಲ್ಲಿ ನಿಯರ್ ಬೈ ಏನಾದರೂ ಹಿಡನ್ ಫಾಲ್ಸ್, ವಾಟರ್ ಫಾಲ್ಸ್ ಅಂತ ಕೊಡಿದ್ರೆ ಬರುತ್ತಂತೆ. ಎಕ್ಸಾಕ್ಟ್ ನೇಮ್ ಏನು ಗೊತ್ತಿಲ್ಲ ಅಂತ ಹೇಳಿದ್ರು. ಏನಮ್ಮ ತಣ್ಣ ಇದೆಯಾ? ತಣ್ಣ ಎತ್ಕೋತೀನಿ ಸ್ಲೋ. ಚೆನ್ನಾಗಿ ಆಟ ಆಡಿದ್ಲು ಏನ ಮಾತ್ರ. ಹಾಂ ಹಾಕ್ಬಿಡು. ಸೊ ಇಲ್ಲಿ ಬೋರ್ವೆಲ್ ನೋಡಿದ್ರು ಕಿರಣ್, ಅದಕ್ಕೆ ನಿಲ್ಸಿದ್ದೀವಿ. ಯವ್ವ ಕಾಲು ಸುಡ್ತೈತೆ. ನಾನು ನೋಡ್ರೆ ಚಪ್ಪಲ ಕಳೆದ ಬಂದೀನಿ. ಡೋರ್ ಕ್ಲೋಸ್ ಮಾಡು. ಬೋರ್ವೆಲ್ಲಿ ನೀರು ಬರುತ್ತಾ ಇಲ್ಲ ನೋಡಿ. ಇದು ಹೆಂಗೆ ಗೊತ್ತಾ, ಭೂಮಿ ಒಳಗಡೆ ನೀರು ಇರುತ್ತಲ್ಲ, ಆ ನೀರನ್ನ ಇದು ಅಷ್ಟೇ ತರುತ್ತೆ. ಇದು ನೋಡಿ, ನಾನು ಶೆಕೆ ಆಗ್ತಿತ್ತಂತ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೆ, ಟೀ ಶರ್ಟ್ ಇತ್ತಂತ ಅದನ್ನೇ ಹಾಕೊಂಡ್ಬಿಟ್ಟೆ. ಬರ್ತಿದ್ಯಾ ನೀರು? ಏ ಬರ್ತಿದೆ. ವಾವ್ ಸೂಪರ್. ಕೆಳಗಡೆ ಇಲ್ಲಿ ನೀನು ಕೈ ತೊಳ್ಕೊ. ಇದೇ ಬೋರು. ಬೋರ್ ಅಂದ್ರೆ ಏನು? ಕೈ ತೊಳ್ಕೊಂಡು ಮೂತಿ ಹೊರ್ಸ್ಕೊ. ನಾನು ಸ್ಟಾಪ್ ಆಗೋಯ್ತಾ? ಬರ್ತಾ ಇದೆ. ಏನು ಮಾಡಬೇಕು ಸ್ಟಾಪ್ ಆದ್ರೆ? ಅಲ್ಲ ಇವಾಗ ಏನು ಮಾಡಲಿ? ಸ್ಟಾಪ್ ಆದ್ರೆ ಏನು ಮಾಡಬೇಕು? ಹಾಂ ಅಲ್ಲ ಇವಾಗ ಏನು ಮಾಡಬೇಕು ಸ್ಟಾಪ್ ಆದ್ರೆ? ಏನು ಮಾಡಲಿ? ಏನು ಮಾಡಲಿ? ಹೆಂಗೆ ಹಾಕ್ಲಿ? ಹಾಂ ಹಿಂಗ. ಹೊಡಿದೀಪ. ನಂಗೆ ಮರ್ಕುಂಬಿ ಊರು ನೆನಪಾಗ್ತಿದೆ. ಅದೇ ಊರು. ನಡಿ, ನೀರು ಸೇತ್ಕೊಂಡು ಮನೆಗೆ ಹೋಗೋಣ. ಮುಖ ತೊಳೆ ನೋಡಿ. ಸ್ವೀಟ್ ಇದೆ. ಸ್ಟಾಪ್ ಆಯ್ತು. ನೀನು ಹೊಡಿತ್ಯಾ? ಹಿಡ್ಕೊ, ಹೊಡಿ ಹೊಡಿ. ನೋಡಿ ಬರುತ್ತೆ. ಪಂಪ್ ನೀನೇ ಮಾಡು. ಮೇಲೆತ್ತು, ಮೇಲಕ್ಕೆತ್ತು ಸ್ಟ್ರೈಟಾಗಿ. ಹಂಗಲ್ಲಮ್ಮ. ಹಾಂ ಅದು ಹಿಂದೆ ಹಿಡ್ಕೊ, ಹೇಳ್ತೀನಿ. ಹಿಂದೆ ಹಿಡ್ಕೊ. ಹಿಂದೆ ಇದನ್ನು ಹಿಡ್ಕೊಂಡು ಇದನ್ನು ಹಿಂಗೆ ಮೇಲೆ ಎತ್ತು ನೋಡಿ ಆಯಿತಾ. ಇವಾಗ ಇದನ್ನು ಕೆಳಗೆ ಎಳಿ. ಇದು ಹಿಂಗೆ ಹಿಡ್ಕೊ. ಇದು ಈ ಕಡೆಗೆ ಹಿಂಗೆ ಹಿಡ್ಕೊ. ಪುಷ್ ಮಾಡು ಕೆಳಗಡೆಗೆ.
ಇಯಾನ ಕಾರಲ್ಲಿ ಸ್ವೀಟ್ ಅದೆಲ್ಲ ತಿನ್ಕೊಂಡಲ್ಲ, ಕೈ ತೊಳಸು ಅಂತ ಇದ್ಲು. ಸರಿ ಕಿರಣ್ ಸಡನ್ನಾಗಿ ಸೈಡಲ್ಲಿ ಬೋರ್ ನೋಡಿದ್ದಾರೆ, ಬೋರ್ವೆಲ್ ನೋಡಿದ ತಕ್ಷಣ ಸ್ಟಾಪ್ ಮಾಡಿದ್ರು. ಸರಿ ಇಯಾನ ಯಾವತ್ತೂ ನೋಡಿಲ್ಲ ಇದನ್ನ, ಅವಳಿಗೆ ತೋರ್ಸೋಣ, ಅವಳಿಗೂ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನಾನು ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು ಇದೆಲ್ಲ ನೋಡಿ. ಊರೆಲ್ಲ ನೆನಪಾಗೋದು, ಅವಾಗೆಲ್ಲ ಇದರಲ್ಲಿ ಬಿಂದಿಗೆ ತೊಗೊಂಡು ಎಲ್ಲ ಹಿಡ್ಕೊಬರಕ್ಕೆ ಹೋಗ್ತಿದ್ವಿ ನಮ್ಮ ದೊಡ್ಡಮ್ಮ ಊರಿಗೆ ಹೋದಾಗೆಲ್ಲ. ಸೊ ಇಯಾನಿಗೂ ತೋರ್ಸೋಣ ಅಂತ ಸ್ಟಾಪ್ ಮಾಡಿದ್ವಿ. ಅವಳು ಕೂಡ ಫುಲ್ ಖುಷಿ ಆದ್ಲು ನೋಡಿ. ಅಲ್ಲ ಇಯಾ ಕೊಡಿಯಾ ಪ್ಲೀಸ್, ಇಯಾ ಕೊಡಿಯಾ ನಂಗೆ ಓಪನ್ ಮಾಡಿಕೊಡು, ಓಪನ್ ಮಾಡು. ಥ್ಯಾಂಕ್ ಯು. ರಾಗಿದಲ್ಲ ರಾಗಿದೆ. ಚೆನ್ನಾಗಿದೆಯಾ? Few moments later. ಇಯಾನ ಆಟ ಆಡ್ತಾ ಹಿಂದೆ ಮಲ್ಕೊಂಡೇ ಬಿಟ್ಲು. ಎಷ್ಟೊತ್ತು ಆಟ ಆಡಿದ್ಲು ಪಾಪ, ಒಂದು ಅರ್ಧ ಗಂಟೆವರೆಗೂ ಬುಕ್ ಹಿಡ್ಕೊಂಡು ಅದು ಎಲ್ಲ ಆಟ ಆಡ್ಕೊಂಡು ಕುತ್ಕೊಂಡಿದ್ಲು, ಹಾಗೆ ಮಲ್ಕೊಂಡ್ಬಿಟ್ಲು. ಸೊ ಅದೊಂದು ಆರಾಮಾಗುತ್ತೆ, ಹಿಂದೆ ಬೆಡ್ ಇರೋದ್ರಿಂದ ಜಾಸ್ತಿ ಹತ್ಕೊಂಡು ಫುಲ್ ಸುಸ್ತಾಗೋದು ಆ ಥರ ಎಲ್ಲ ಅನ್ಸೋದಿಲ್ಲ, ಎಷ್ಟಾದ್ರೂ ಲಾಂಗ್ ಡ್ರೈವ್ ಹೋಗ್ಬೋದು. ಸೊ ಇವತ್ತು ಯಾಕೋ ಆರಾಮಾಗಿ ಅಲ್ಲೇ ಮಲ್ಕೊಂಡಿದ್ಲು. ಹಾಗೆ ಶುಗರ್ ಕೇನ್ ಜ್ಯೂಸ್ ನೋಡಿ ಸ್ಟಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ. ಹಾಗೆ ಕಿರಣ್ ಹೇಳಿದ್ರು ಆನ್ ದ ವೇ ಹೋಗ್ತಾ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಮೇಕ್ ಯೋರ್ ಓನ್ ಚಾಕ್ಲೇಟ್ ಅಂತ ಎಲ್ಲ ಬರೆದಿದ್ರು. ಸರಿ ಹೋಗಿ ನೋಡೋಣ ಏನಿರುತ್ತೆ ಇದು ಅಂತ ಬಂದ್ವಿ. ಬಟ್ ಅದು ಇವಾಗ ಸದ್ಯಕ್ಕೆ ಅವ್ರಿಗೆ ನಮಗೆ ಚಾಕ್ಲೇಟ್ ಮಾಡೋಕ್ಕೆ ಇಲ್ಲ ಅಂತ, ಅಲ್ಲೋ ಇಲ್ಲ ಅಂತ ಹೇಳಿದ್ರು. ಸರಿ ಬಂದಿದ್ದೀವಲ್ಲ, ಒಂದಷ್ಟು ಚಾಕ್ಲೇಟ್ಸ್ನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಏನೋ ಫುಲ್ ಮಲ್ಕೊಂಡಿದ್ಲು, ಪಾಪ ಡೀಪ್ ನಿದ್ದೆಲಿದ್ಲು ಕಿರಣ್. ಆಯಿತು ಚಾಕ್ಲೇಟ್ ಅಂತ ಹೇಳಿದಕ್ಕೆ ಎದ್ದುಬಿಟ್ಟು ಬಂದ್ಲು. ಏನಿಲ್ಲ, ಮಾಡೋಕ್ಕೆ ಏನು ಕೊಡ್ತಾರೆ ಅಂದರೆ ಅಲ್ಲೇ ಜಸ್ಟ್ ಟಾಪಿಂಗ್ಸ್ ಹಾಕೋಕ್ಕೆ ಕೊಡ್ತಾರೆ ಅನಿಸುತ್ತೆ, ಫುಲ್ ಕಂಪ್ಲೀಟಾಗಿ ಚಾಕ್ಲೇಟ್ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಬಟ್ ನಾನು ಕೇಳಿದೆ ಏನಕ್ಕೆ ಅಲೋ ಮಾಡ್ತೀರಾ ಒಳಗಡೆ, ಮೇಕ್ ಯು ಓನ್ ಚಾಕ್ಲೇಟ್ ಅಂತೆಲ್ಲ ಇತ್ತಲ್ವ, ಅದಕ್ಕೆ ಇಲ್ಲ ಜಸ್ಟ್ ಎಲ್ಲ ಮಾಡಿ ರೆಡಿ ಕೊಡ್ತಾರೆ, ಜಸ್ಟ್ ಅದೇನೋ ಮಾಡೋಕ್ಕೆ ಕೇಳಿದ್ರು ಅಷ್ಟೇ ಟಾಪಿಂಗ್ಸ್ಗೆಲ್ಲ. ಸೊ ಅದೆಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೊಟ್ವಿ, ಸ್ವಲ್ಪ ಚಾಕ್ಲೇಟ್ಸ್ ಏನಾಯಿತು, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಅಲ್ಲಿ ಹಲಸಲನ್ನೆಲ್ಲ ಮಾಡ್ತಾಯಿದ್ರು, ಎಷ್ಟು ದಾರಿ ಉದ್ದಕ್ಕೆ ಅದೇ ಇತ್ತು. ಸರಿ ಕಿರಣ್ಗೆ ಆಯಿತು, ಇದೇನು ಇಷ್ಟೊಂದಿದೆ ದಾರಿ ಉದ್ದಕ್ಕೂ, ತೊಗೊಂಡೇ ಬಿಡೋಣ ಇರು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಹೋಗಿ ಒಂದು ಫುಲ್ ತೊಗೊಂಬಂದಿದ್ದಾರೆ. ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು. ಇಯಾನ ಕೂಡ ಅವಳು ಇಷ್ಟಪಟ್ಟು ತಿಂದು, ಚೆನ್ನಾಗಿತ್ತು. ಇದ್ಯಾವ ಬಾಲ್? ಬಾಲ್ ಬಾಲ್ ಫೈನಲಿ ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ಡೈಲಿ ವ್ಲಾಗ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.